ಮಹಾಭಾರತ ಪ್ರಾಚೀನ ಭಾರತದ ಪ್ರಮುಖ ಸಂಸ್ಕೃತ ಮಹಾಕಾವ್ಯವಾಗಿದೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಘಟನೆಗಳು ಮತ್ತು ನಂತರದ ಘಟನೆಗಳನ್ನು ವಿವರಿಸುತ್ತದೆ. ರಾಜಮನೆತನದ ಸೋದರ ಸಂಬಂಧಿಗಳು ಎರಡು ಗುಂಪುಗಳಾದ ಕೌರವರು ಮತ್ತು ಪಾಂಡವರ ನಡುವಿನ ಉತ್ತರಾಧಿಕಾರದ ಯುದ್ಧವಾಗಿದೆ. ಈ ಮಹಾಕಾವ್ಯವನ್ನು ಋಷಿ ವ್ಯಾಸರು ಸಾಂಪ್ರದಾಯಿಕವಾಗಿ ರಚಿಸಿದ್ದಾರೆ. ನಂತರ ವ್ಯಾಸರ ಆಜ್ಞೆಯಂತೆ ಮೊದಲ ವಿಭಾಗದ ಮಹಾಭಾರತವನ್ನು ಗಣೇಶನು ಬರೆದದ್ದು ಎಂದು ಹೇಳಲಾಗುತ್ತದೆ. ಕೃಷ್ಣನಿಂದ ಪಾರ್ಥನಾದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ಮಹಿಮಾನ್ವಿತವಾದ ಭಗವದ್ಗೀತೆಯನ್ನು ಮಹಾಭಾರತದ ಅಂತರಾತ್ಮ ಎನ್ನಲಾಗಿದೆ. ಇನ್ನು ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿದೆ. ಅದರಲ್ಲಿ ಮೊದಲನೇದಾಗಿ ಬಂದು ಆದಿಪರ್ವ. ಆದಿಪರ್ವದಲ್ಲಿ ಭರತ ಮತ್ತು ಭೃಗು ಜನಾಂಗಗಳ ಇತಿಹಾಸ ಮತ್ತು ವಂಶಾವಳಿಯನ್ನು ನೆನಪಿಸಿಕೊಳ್ಳಲಾಗುತ್ತದೆ ಮತ್ತು ಕುರು ರಾಜಕುಮಾರರ ಜನನ, ಆರಂಭಿಕ ಜೀವನ ಹಾಗೂ ಪಾಂಡವರ ಜನನ, ಬಾಲ್ಯ, ಶಿಕ್ಷಣ, ಮದುವೆ, ಪಿತೂರಿಯ ಹೋರಾಟಗಳು ಮತ್ತು ಅದ್ಭುತ ಸಾಧನೆಗಳನ್ನು ಆದಿಪರ್ವ ವಿವರಿಸುತ್ತದೆ. ಇನ್ನು ಎರಡನೇದಾಗಿ ಸಭಾಪರ್ವ. ಸಭಾಪರ್ವದಲ್ಲಿ ಇಂದ್ರಪ್ರಸ್ಥದ ನಿರ್ಮಾಣ, ಮಾಯಾದಾನವ ಅಥವಾ ಮಾಯಾಸುರ ಇಂದ್ರಪ್ರಸ್ಥ ಅರಮನೆ ಮತ್ತು ನ್ಯಾಯಾಲಯವನ್ನು ತನ್ನ ಮಾಯಾಶಕ್ತಿಯಿಂದ ಹೇಗೆ ನಿರ್ಮಿಸಿದನು ಎಂಬ ವಿವರವಿದೆ ಮತ್ತು ತನ್ನ ಸಹೋದರರ ಸಹಾಯದಿಂದ ಯುಧಿಷ್ಠಿರ ನಡೆಸಿದ ರಾಜಸೂಯ ಯಜ್ಞ, ಯುಧಿಷ್ಠಿರ ಇಂದ್ರಪ್ರಸ್ಥದಲ್ಲಿನ ಆಳ್ವಿಕೆ, ನಂತರ ಪಿತೂರಿಯಿಂದ ಉಂಟಾದ ಅವಮಾನ ಮತ್ತು ಮೋಸವನ್ನು ಸಭಾಪರ್ವದಲ್ಲಿ ತಿಳಿಯಬಹುದು. ಮೂರನೇದಾಗಿ ವನಪರ್ವ. ವನಪರ್ವದಲ್ಲಿ ಪಾಂಡವರು ಹಾಗೂ ದ್ರೌಪದಿಯು ಅರಣ್ಯದಲ್ಲಿ 12 ವರ್ಷ ಗಡಿಪಾರು ಮತ್ತು ಇಡೀ ಪರ್ವದಲ್ಲಿ ಅವರ ಹೋರಾಟ, ತಪಸ್ಸು ಮತ್ತು ಬಲವರ್ಧನೆಯನ್ನು ವಿವರಿಸುತ್ತದೆ. ನಾಲ್ಕನೇದಾಗಿ ವಿರಾಟ ಪರ್ವ. 12 ವರ್ಷಗಳ ವನವಾಸದ ನಂತರ ವಿರಾಟ ಆಸ್ಥಾನದಲ್ಲಿ ಅಜ್ಞಾತವಾಗಿ ಕಳೆದ ವರ್ಷ ಒಬ್ಬನೇ ಯೋಧ ಅರ್ಜುನ, ಕರ್ಣ, ಭೀಷ್ಮ, ದ್ರೋಣ, ಅಶ್ವತ್ಥಾಮ ಇತ್ಯಾದಿ ಸೇರಿದಂತೆ ಇಡೀ ಕುರು ಸೈನ್ಯವನ್ನು ಸೋಲಿಸಿದ ವಿವರವನ್ನು ವಿರಾಟ ಪರ್ವದಲ್ಲಿ ಕಾಣಬಹುದು. ಇನ್ನು 5ನೇದಾಗಿ ಉದ್ಯೋಗ ಪರ್ವ. ಇಲ್ಲಿ ಯುದ್ಧದ ಸಿದ್ಧತೆಗಳು ಮತ್ತು ಕೌರವ ಹಾಗೂ ಪಾಂಡವರ ನಡುವೆ ಶಾಂತಿಯನ್ನು ತರುವ ಪ್ರಯತ್ನಗಳು ಅಂತಿಮವಾಗಿ ವಿಫಲವಾಗುವ ಮಾಹಿತಿ ಇದೆ. 6ನೇದಾಗಿ ಭೀಷ್ಮ ಪರ್ವ. ಮಹಾಯುದ್ಧದ ಮೊದಲ ಭಾಗ. ಭೀಷ್ಮ ಕೌರವರಿಗೆ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಹಾಗೂ ಭೀಷ್ಮ ಬಾಣಗಳ ಹಾಸಿಗೆ ಮೇಲೆ ಮುಕ್ತಿಗಾಗಿ ಕಾಯೋದನ್ನು ಭೀಷ್ಮ ಪರ್ವದಲ್ಲಿ ಕಾಣಬಹುದು. ಇನ್ನು ಭೀಷ್ಮ ಪರ್ವದ ಪ್ರಮುಖ ಅಂಶವೆಂದರೆ ಭಗವದ್ಗೀತೆ ಕೃಷ್ಣನಿಂದ ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆಯನ್ನು ಒಳಗೊಂಡಿದೆ. 7ನೇದಾಗಿ ದ್ರೋಣ ಪರ್ವ. ದ್ರೋಣ ಕೌರವರು ಹಾಗೂ ಪಾಂಡವರ ಗುರು. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಭೀಷ್ಮ ಪಿತಾಮಹರ ನಂತರ ಸೇನಾಧಿಪತಿಯಾಗಿರುವ ಮಾಹಿತಿ ಒಳಗೊಂಡಿದೆ. ದ್ರೋಣ ಪರ್ವ ಯುದ್ಧದ ಪ್ರಮುಖ ವಿಷಯವನ್ನು ಒಳಗೊಂಡಿದೆ. ಈ ಪುಸ್ತಕದ ಅಂತ್ಯದ ವೇಳೆಗೆ ಎರಡೂ ಕಡೆಯ ಹೆಚ್ಚಿನ ಮಹಾನ್ ಯೋಧರು ಹುತಾತ್ಮರಾಗಿದ್ದರು. 8ನೇದಾಗಿ ಕರ್ಣ ಪರ್ವ. ಕೌರವ ಪಡೆಗಳ ಸೇನಾಪತಿಯಾಗಿ ಕರ್ಣ ಜೊತೆಗಿನ ಯುದ್ಧದ ಮುಂದುವರಿಕೆಯನ್ನು ಕರ್ಣ ಪರ್ವದಲ್ಲಿ ಕಾಣಬಹುದು. 9ನೇದಾಗಿ ಶಲ್ಯ ಪರ್ವ. ಶಲ್ಯ ಸೇನಾಪತಿಯಾಗಿ ಯುದ್ಧದ ಕೊನೆಯ ದಿನದ ಬಗ್ಗೆ ಮಾಹಿತಿ ಇದೆ. ಬಲರಾಮನು ತೀರ್ಥಯಾತ್ರೆಗೆ ಹೋಗೋ ಮಾಹಿತಿ. ಕೊನೆಗೆ ದುರ್ಯೋಧನ ಭೀಮನ ನಡುವಿನ ಗದಾಯುದ್ಧದಲ್ಲಿ ಭೀಮನು ದುರ್ಯೋಧನನನ್ನು ಗದೆಯಿಂದ ತೊಡೆಯ ಮೇಲೆ ಹೊಡೆದು ಕೊಲ್ಲುತ್ತಾನೆ. ನಂತರ ಯುದ್ಧವು ಕೊನೆಗೊಳ್ಳುವ ಮಾಹಿತಿ ಶಲ್ಯ ಪರ್ವದಲ್ಲಿದೆ. 10ನೇದಾಗಿ ಸೌಪ್ತಿಕ ಪರ್ವ. ಅಶ್ವತ್ಥಾಮ, ಕೃತಾವರ್ಮರು ಉಳಿದ ಪಾಂಡವ ಸೇನೆಯನ್ನು ತಮ್ಮ ನಿದ್ರೆಯಲ್ಲಿ ಕೊಲ್ಲುತ್ತಾರೆ. ಇನ್ನು 11ನೇದಾಗಿ ಸ್ತ್ರೀ ಪರ್ವ. ಗಾಂಧಾರಿ, ಕೌರವರ ಪತ್ನಿಯರು, ಪಾಂಡವರ ಕಡೆಯ ಸ್ತ್ರೀಯರು ಸತ್ತವರ ಬಗ್ಗೆ ದುಃಖಿಸುತ್ತಿರುತ್ತಾರೆ ಮತ್ತು ಗಾಂಧಾರಿಯು ಕೌರವರ ಬೃಹತ್ ವಿನಾಶ ಮತ್ತು ಸಂಹಾರಕ್ಕಾಗಿ ಕೃಷ್ಣನಿಗೆ ಶಪಿಸುತ್ತಾಳೆ. 12ನೇದಾಗಿ ಶಾಂತಿ ಪರ್ವ. ಹಸ್ತಿನಾಪುರದ ರಾಜನಾಗಿ ಯುಧಿಷ್ಠಿರನ ಪಟ್ಟಾಭಿಷೇಕ ಮತ್ತು ಸಮಾಜ, ಅರ್ಥಶಾಸ್ತ್ರ, ರಾಜಕೀಯದ ಕುರಿತು ಹೊಸ ರಾಜ ಯುಧಿಷ್ಠಿರನಿಗೆ ಭೀಷ್ಮನಿಂದ ಸಿಕ್ಕ ಸೂಚನೆಗಳು. ಇದು ಮಹಾಭಾರತದ ಅತಿ ಉದ್ದದ ಪುಸ್ತಕ. ಇನ್ನು 13ನೇದಾಗಿ ಅನುಶಾಸನ ಪರ್ವ. ಭೀಷ್ಮ ಪಿತಾಮಹರಿಂದ ಅಂತಿಮ ಸೂಚನೆಗಳು. ಈ ಪರ್ವವು ಭೀಷ್ಮನ ಕೊನೆಯ ದಿನ ಮತ್ತು ಮುಂಬರುವ ಚಕ್ರವರ್ತಿಗೆ ಸಲಹೆ ನೀಡುವ ವಿಷಯವನ್ನು ಒಳಗೊಂಡಿದೆ. ನಂತರ ಅಶ್ವಮೇಧಿಕ ಪರ್ವ. ಯುಧಿಷ್ಠಿರನು ನಡೆಸಿದ ಅಶ್ವಮೇಧ ರಾಜಮನೆತನದ ಸಮಾರಂಭ, ಅರ್ಜುನನಿಂದ ವಿಶ್ವವಿಜಯ ಮತ್ತು
ಅನುಗೀತವನ್ನು ಕೃಷ್ಣನು ಅರ್ಜುನನಿಗೆ ಹೇಳಿದ ಮಾಹಿತಿ ದೊರಕುತ್ತದೆ. 15ನೇದಾಗಿ ಆಶ್ರಮವಾಸಿಕ ಪರ್ವ. ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ ಹಿಮಾಲಯದ ಆಶ್ರಮದಲ್ಲಿ ವಾಸಿಸುತ್ತಿದ್ದಾಗ ಕಾಡಿನ ಬೆಂಕಿಯಲ್ಲಿ ಅಂತಿಮವಾಗಿ ಸಾವಿಗೀಡಾಗುತ್ತಾರೆ. ನಂತರ ಸಂಜಯನು ಎತ್ತರದ ಹಿಮಾಲಯವನ್ನು ವಾಸಿಸಲು ಹೋಗುತ್ತಾನೆ. ಇದರ ಬಗ್ಗೆ ಆಶ್ರಮವಾಸಿಕ ಪರ್ವದಲ್ಲಿ ಕಾಣಬಹುದು. 16ನೇದಾಗಿ ಮೌಸಲ ಪರ್ವ. ಗಾಂಧಾರಿಯ ಶಾಪದ ಸಕಾರಗೊಳಿಸುವಿಕೆ, ಯಾದವರ ನಡುವಿನ ಕಲಹ ಮತ್ತು ಅಂತಿಮವಾಗಿ ಯಾದವರ ನಾಶ. 17ನೇದಾಗಿ ಮಹಾಪ್ರಾಸ್ತನಿಕ ಪರ್ವ. ಯುಧಿಷ್ಠಿರ, ಅವನ ಸಹೋದರರು ಮತ್ತು ಪತ್ನಿ ದ್ರೌಪದಿ ಎಲ್ಲರೂ ಸೇರಿ ಇಡೀ ದೇಶದಾದ್ಯಂತ ಮಾಡಿದ ಮಹಾಪ್ರಯಾಣ ಮತ್ತು ಅಂತಿಮವಾಗಿ ಯುಧಿಷ್ಠಿರನನ್ನು ಹೊರತುಪಡಿಸಿ ಪ್ರತಿ ಪಾಂಡವನು ಬೀಳುವ ಮಹಾನ್ ಹಿಮಾಲಯದ ಆರೋಹಣ. 18ನೇದಾಗಿ ಸ್ವರ್ಗಾರೋಹಣ ಪರ್ವ. ಯುಧಿಷ್ಠಿರನ ಅಂತಿಮ ಪರೀಕ್ಷೆ ಮತ್ತು ಪಾಂಡವರ ಆಧ್ಯಾತ್ಮಿಕ ಜಗತ್ತಿಗೆ ಮರಳುವುದು. ಇದರ ಬಗ್ಗೆ ಸ್ವರ್ಗಾರೋಹಣ ಪರ್ವದಲ್ಲಿ ಕಾಣಬಹುದು. ಇದು ಮಹಾಭಾರತದ 18 ಪರ್ವಗಳ ಮಾಹಿತಿ. ಮಹಾಭಾರತವನ್ನು ಕೇವಲ ಒಂದು ಪಾತ್ರವನ್ನು ಆಧಾರವಾಗಿಟ್ಟುಕೊಂಡು ನೋಡುವುದಕ್ಕಿಂತ ಅದರಲ್ಲಿನ ಪ್ರತಿಯೊಂದು ಪಾತ್ರದ ಮೂಲ ಉದ್ದೇಶವನ್ನು ಗ್ರಹಿಸಿ ನೋಡುವುದಾದರೆ ಮಹಾಭಾರತ ನಮಗೆ ಅತ್ಯದ್ಭುತ ಜ್ಞಾನವನ್ನು ಕೊಡುವುದು ಖಂಡಿತ. ಹೀಗೆ ನೋಡಿದರೆ ಪ್ರತಿಯೊಂದು ಪಾತ್ರವೂ ಕೂಡ ನಾಯಕನಂತೆ ಕಾಣುತ್ತದೆ. ಅಲ್ಲದೆ ಮಹಾಭಾರತವನ್ನು ಅದರ ನಿಜ ರೂಪವನ್ನು ತಿಳಿದಿದ್ದೇ ಆದರೆ ಇಂದಿನ ಆಧುನಿಕ ಜಗತ್ತು ತನ್ನ ಹೊಸ ಆವಿಷ್ಕಾರಗಳನ್ನು ಹೊಸದೆಂದು ಹೇಳುತ್ತದೆಯೋ ಅದಾಗಲೇ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. ಮಹಾಭಾರತವನ್ನು ನಾವು ಇಂದಿಗೂ ಅದರ ಮೂಲ ಅರ್ಥವನ್ನು ತಿಳಿಯುವಲ್ಲಿ ಸೋಲುತ್ತಿದ್ದೇವೆ. ಅದರಲ್ಲಿನ ಪ್ರತಿಯೊಂದು ಪಾತ್ರವೂ ಕೂಡ ನಮಗೆ ನಮ್ಮ ಜೀವನದ ಹೆಜ್ಜೆ ಹೆಜ್ಜೆಗಿನ ಬದುಕಿನ ಸತ್ಯವನ್ನು ತೆರೆದಿಡುತ್ತದೆ.